ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಕರ್ನಾಟಕ ಸರ್ಕಾರ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಕೋಲಾರ ಜಿಲ್ಲೆ ಕೋಲಾರ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮತ್ತು ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ, ಡಿವಿಜಿ ಶಾಲೆ ಮುಳಬಾಗಿಲು ತಾಲೂಕು ಇದರಿಂದ ಶಾಲಾ ಪ್ರಾರಂಭೋತ್ಸವ, ವಿಶೇಷ ದಾಖಲಾತಿ, ಸರ್ಕಾರಿ ಶಾಲೆಗಳಲ್ಲಿ ಸವಲತ್ತುಗಳ ವಿತರಣೆ, ಕ್ಷೀರಭಾಗ್ಯ ಯೋಜನೆ ಉದ್ಘಾಟನೆ, ಶಾಲಾ ಪ್ರಾರಂಭೋತ್ಸವ ಉದ್ಘಾಟನೆ, ವಿದ್ಯಾರ್ಥಿಗಳ ವೆಲ್ಕಮ್ ಮಾಡಿಕೊಂಡು ಸುಸ್ವಾಗತವನ್ನು ಮಾಡಿಕೊಂಡು ಅದ್ಭುತವಾಗಿ ರೂಪಿಸಿರುವ ಈ ಕಾರ್ಯಕ್ರಮ ಅದ್ಭುತವಾಗಿ ರೂಪುಗೊಂಡಿದೆ. ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವ ಸಮನ್ವಯಾಧಿಕಾರಿಗಳಾಗಿರುವಂತಹ ಸೋಮೇಶ್ ಸರ್ ಅವರೇ ಮತ್ತು ಇಷ್ಟು ಅದ್ಭುತವಾಗಿ ಮಕ್ಕಳನ್ನು ಸ್ವಾಗತಿಸಿ ಬಹಳ ಪ್ರೀತಿ ವಿಶ್ವಾಸದಿಂದ ಸ್ವಾಗತಿಸಿರುವಂತಹ ಸೊಣ್ಣಪ್ಪ ಮುಖ್ಯ ಶಿಕ್ಷಕರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರೇ ಮತ್ತು ಈ ಭಾಗದ ಕೌನ್ಸಿಲರ್ ಮೇಡಮ್ ಅವರೇ ಮತ್ತು ಎಲ್ಲ ಪತ್ರಕರ್ತ ಮಿತ್ರರೇ, ಎಲ್ಲ ಪೋಷಕ ಮಿತ್ರರೇ, ವಿದ್ಯಾರ್ಥಿಗಳೇ, ಸರ್ಕಾರಿ ಶಾಲೆ ನಮ್ಮ ಶಾಲೆ, ನಮ್ಮೆಲ್ಲರ ಸಾರ್ವಜನಿಕರ ಶಾಲೆ. ಎಲ್ಲರಿಗೂ ಕೂಡ ಹಕ್ಕಿರುತ್ತಿದೆ. ಸಾರ್ವಜನಿಕರ ಶಾಲೆ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಸಾರ್ವಜನಿಕ ಸಂಸ್ಥೆಗಳು ಇರಬೇಕು. ಸಾರ್ವಜನಿಕ ಸಂಸ್ಥೆಗಳೇನಾದರೂ ಇಲ್ಲ ಅಂದರೆ ದೀನದಲಿತರಿಗೆ, ಬಡ ಮಕ್ಕಳಿಗೆ, ಅವರಿಗೆ ಎಲ್ಲ ಸವಲತ್ತುಗಳು ಮುಟ್ಟುಕಾಗುತ್ತೆ. ಅವರು ಸಮಾಜದ ಮುಖ್ಯವಾಹಿನಿಗೆ ಬರೋದಕ್ಕಾಗೋದಿಲ್ಲ ಅಂತ ಸರ್ಕಾರ ಮನಗೊಂಡು ಎಲ್ಲ ಸವಲತ್ತುಗಳನ್ನು ಕೊಡ್ತಾ ಇದೆ. ಪೋಷಕರು ಇದನ್ನು ಮನಗಣಬೇಕು. ಸರ್ಕಾರಿ ಶಾಲೆ ನಮ್ಮ ಶಾಲೆ ಅಂತ ಆಗಬೇಕು. ನನ್ನ ಹಕ್ಕು ಶಾಲೆ ಇದು, ನನ್ನ ಮಕ್ಕಳು ಇಲ್ಲೇ ಸೇರಿಸಿ ಇಲ್ಲಿರುವ ಏನಾದರೂ ಲೋಪದೋಷಗಳಿದ್ರೆ ಅದನ್ನು ನಾವು ಸರಿಪಡಿಸ್ಕೊಳ್ಬೇಕು ಅನ್ನೋ ಮನೋಭಾವ ಪೋಷಕರಿಗೆ ಬರಬೇಕು. ಆರ್ಥಿಕವಾಗಿ ಆಲೋಚನೆ ಮಾಡಬಾರ್ದು. ಆರ್ಥಿಕವಾಗಿ ಸದೃಢ ಆದ ತಕ್ಷಣ ಸರ್ಕಾರಿ ಖಾಸಗಿ ಶಾಲೆಗಳಿಗೆ ಹೋಗುವ ಮನೋಭಾವ ಪೋಷಕರು ಬಿಡಬೇಕು. ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣದ ಜೊತೆಗೆ ಮೌಲ್ಯಾಧಾರಿತ ಮೌಲ್ಯಗಳು ಕಲಿಸ್ತಾರೆ. ಮೌಲ್ಯಗಳಿಲ್ಲದೆ ಇರುವ ಮನುಷ್ಯ ಅವನು IAS IPS ಮಾಡಿದ್ರು ಕೂಡ ದೇಶಕ್ಕೆ ಮಾರ್ಕಾನೆ ಆಗ್ತಾನೆ. ಮೌಲ್ಯಾಧಾರಿತವಾಗಿ ದೊರೆಯುವ ಶಿಕ್ಷಣ ಏನಾದ್ರು ಇದೆ ಅಂದರೆ ಅದು ಸರ್ಕಾರಿ ಶಾಲೆ. ಅದಕ್ಕೋಸ್ಕರ ನಮ್ಮ ಪೋಷಕರು ಮನಗಾಣಬೇಕು. ಮೌಲ್ಯಾಧಾರಿತ ಶಿಕ್ಷಣ ಎಲ್ಲಿ ಸಿಗುತ್ತೆ? ಸರ್ಕಾರಿ ಶಾಲೆಗಳಲ್ಲಿ ಸಿಗತ್ತೆ ಅಂತ ಹೇಳ್ತಾ ಇವತ್ತು ಈ ದಿನ 30/5/2025 ಇಡೀ ತಾಲೂಕಿನಾದ್ಯಂತ ಮುಳಬಾಗಿಲು ತಾಲೂಕಿನ ಪ್ರಾರಂಭೋತ್ಸವ ಬಹಳ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ಈ ಶಾಲೆಯಲ್ಲಿ ಬಹಳ ವಿನೂತನವಾಗಿ ಮಕ್ಕಳನ್ನು ಸಿಹಿ ಕೊಡುವುದರೊಂದಿಗೆ, ರಾಗಿ ಮಾಡಿಕೊಡುವುದಕ್ಕೆ ಬಹಳ ಪ್ರೀತಿ ವಿಶ್ವಾಸದಿಂದ ಅರ್ಶನ ಕುಂಕುಮ ಇಟ್ಟು ಹೂವು ಚೆಲ್ಲಿ ಎಷ್ಟು ಮಕ್ಕಳನ್ನು ಎಷ್ಟು ಚೆನ್ನಾಗಿ ನೋಡಿಕೊಂಡ್ರೆ ಬಹಳ ಚೆನ್ನಾಗಿ ಸಂತೋಷ ಆಯಿತು. ಹಾಗೆ ಶಾಲೆಗೆ ಪ್ರಭುಗಳು ಯಾರು ಅಂದರೆ ವಿದ್ಯಾರ್ಥಿಗಳಿಗೆ, ಶಾಲೆಗೆ ದೊರೆಗಳು ಯಾರಪ್ಪ ಅಂದರೆ ವಿದ್ಯಾರ್ಥಿಗಳು. ಸಾರಿಗೆ ಇಲಾಖೆಗೆ ಯಾವ ರೀತಿ ಪ್ರಯಾಣಿಕರ ಪ್ರಭುಗಳು ಆ ರೀತಿ ಶಿಕ್ಷಣ ಇಲಾಖೆಗೆ ನಮ್ಮ ವಿದ್ಯಾರ್ಥಿಗಳೇ ಪ್ರಭುಗಳು. ಅದಕ್ಕೋಸ್ಕರ ಪ್ರತಿದಿನ ಪ್ರತಿ ಕ್ಷಣನೂ ಸಮಯ ವ್ಯಯ ಆಗಕ್ಕೆ ಮಕ್ಕಳಿಗೆ ಪಾಠ ನಡೆಯುತ್ತೆ. ಅದು ನಮ್ಮ ಮೂಲ ಉದ್ದೇಶ. ಎಲ್ಲ ಶಿಕ್ಷಕರು ಮನಗಾಣಬೇಕು. ಅವ್ರಿಗೆ ಸೂಚ್ಯವಾದ ಮಾತು ಪ್ರತಿದಿನ ಯಾವುದೋ ಒಂದು ಸಮಯದಲ್ಲಿ ಪ್ರತಿದಿನ ವಾರಕ್ಕೊಮ್ಮೆನೋ ಸಮಯ ಸಿಕ್ಕಿದಾಗ ಶಾಲೆಗೆ ಬರ್ತಾ ಇರ್ತೀವಿ, ಭೇಟಿ ನೀಡ್ತಾ ಇರ್ತೀವಿ, ಅನಿರೀಕ್ಷಿತ ಭೇಟಿ ಬರ್ತಾ ಇರ್ತೀವಿ.
ನಾವು ಬರೋದು ಫಸ್ಟ್ ಆಫೀಸ್ ರೂಮ್ ಅಲ್ಲ, ಫಸ್ಟ್ ಕ್ಲಾಸ್ ರೂಮ್ ಬರ್ತೀವಿ. ಕ್ಲಾಸ್ ರೂಮ್ ಬಂದು ನಿಮ್ಮ ಪಾಠವನ್ನು ಅಬ್ಸರ್ವೇಷನ್ ಮಾಡ್ತೀವಿ. ಮಗು ಪ್ರಗತಿ ಆಗಬೇಕು. ಮಗು ಪ್ರಗತಿ ಆದರೆ ಈ ಒಟ್ಟಾರೆ ನಾವೆಲ್ಲ ವ್ಯವಸ್ಥೆಗೆಲ್ಲ ಇದಾಗತ್ತೆ. ಸರ್ಕಾರ ಸಾಕಷ್ಟು ವ್ಯಯ ಮಾಡ್ತಾ ಇದೆ. ನಮ್ಮ ಘನ ಸರ್ಕಾರ ಸಾಕಷ್ಟು ಸೌಲಭ್ಯಗಳು, ಅದರಲ್ಲೂ ವಿಶೇಷವಾಗಿ ಈ ಸರ್ಕಾರ ಬಡ ಮಕ್ಕಳಿಗೆ, ವಿಶೇಷವಾಗಿ ಬಡವರಿಗೆ ಬಹಳ ಅನುಕೂಲ ಮಾಡ್ತಾ ಇದೆ. ಅದಕ್ಕೋಸ್ಕರ ಸರ್ಕಾರದ ಹಣ ನಾವು ಪೋಲ್ ಮಾಡಬಾರ್ದು. ಮಕ್ಕಳಿಗೆ ಯಾವ ಉದ್ದೇಶಕ್ಕೆ ಅದು ಬರ್ತಾ ಇದೆಯೋ ಆ ಉದ್ದೇಶಕ್ಕೆ ಮಕ್ಕಳಿಗಾಗಿ ಅನುಕೂಲ ಮಾಡಬೇಕು. ಅದರಲ್ಲಿ ಮುಖ್ಯ ಶಿಕ್ಷಕರು ಮತ್ತು ಸಚಿವರು ಕೂಡ ಪ್ರತಿ ದಿನಾನೂ ಆಲೋಚನೆ ಮಾಡಿ ಮಕ್ಕಳಿಗೆ ಸವಲತ್ತುಗಳನ್ನು ಕೊಡಬೇಕು. ಈ ಶಾಲೆಯಲ್ಲಿ ಅದು ನಡೀತಾ ಇದೆ. ಬಹಳ ಸಂತೋಷಕರವಾಗುತ್ತೆ. ಇದೇ ರೀತಿ ಮುಂದುವರಿಕೆ DVG ಶಾಲೆ ಮುಂದಿನ ದಿನಗಳಲ್ಲಿ ಇನ್ನೂ ಉಚ್ಚಾಯ ಸ್ಥಿತಿಗೆ ಹೋಗಿ ಈ ಕೇಂದ್ರ ಸ್ಥಾನ ಎಂತಂದ್ರೆ DVG ಅವರ ಜನ್ಮಸ್ಥಳದ ಜಾಗ. ಇಲ್ಲಿಂದಲೇ ಉದ್ಘಾಟನೆ ಮಾಡಬೇಕು. ಇಡೀ ವಿಶ್ವಕ್ಕೆ ಗೊತ್ತಿರುವ DVG ಅವರು ಹುಟ್ಟಿರುವ ಭೂಮಿ ಪುಣ್ಯ ಭೂಮಿ. ಇಲ್ಲಿಂದ ನಾವು ಉದ್ಘಾಟನೆ ಮಾಡ್ತಾ ಇರೋದು ನಮ್ಗೆಲ್ಲರಿಗೂ, ಇಲ್ಲಿರೋರಿಗೂ ಬಹಳ ಸಂತೋಷಕಾರಿ ಮತ್ತು ಈ ಅವಕಾಶ ಸಿಕ್ಕಿದ್ರು ಕೂಡ ಒಂದು ಪುಣ್ಯ ಅಂತ ನಮಗೆ. ಎಷ್ಟೋ ಸವಲತ್ತು ಮಹಾರಾಜರು ವಿಶ್ವೇಶ್ವರಯ್ಯನವರು ಮೈಸೂರು ಸಂಸ್ಥಾನದಲ್ಲಿ ಇವರಿಗೆ ಎಷ್ಟೋ ಸವಲತ್ತು ಕೊಡಬೇಕು ಅಂತ, ಬನ್ನಿ ನಿಮಗೆ ಸವಲತ್ತು ಕೊಡ್ತೀವಿ, ನಿಮ್ಗೆ ಏನ್ ಬೇಕೋ ಸಹಾಯ ಮಾಡ್ತಿರ್ತಾರೆ. ಅವರು ಯಾವ ಸವಲತ್ತುಗಳು ನನಗೆ ಬೇಡ, ನನ್ನ ಶ್ರಮದ ಮೇಲೆ ನಿಲ್ಲಬೇಕು. ಆದ್ರೂ ಕೂಡ ಗೊತ್ತಾಗಲಿ ಚೆಕ್ಗಳೆಲ್ಲ ಕೊಡ್ತಾರೆ. ಚೆಕ್ಗಳು ಕೊಟ್ರೆ ನಾವು ನೀವಾಗ ಚೆಕ್ ಆಗಿದ್ರೆ ತಕ್ಷಣ ಬ್ಯಾಂಕ್ ಹಾಕಪ್ಪ, ಇವತ್ತು ಯಾಕಪ್ಪ ಅಂತ ತಕ್ಷಣ ಈ ಬ್ಯಾಂಕ್ ಹಾಕಪ್ಪ ಅಂತ ಇರೋದು. ಆದರೆ ನಮ್ಮ DVG ಅವರು ಅವ್ರಿಗೆ ಕೊಟ್ಟಿರೋ ಚೆಕ್ಗಳೆಲ್ಲ ಒಂದು ಶೋರೂಮ್ ತರ ಮಾಡಿಕೊಂಡು ಒಂದ್ ಕಡೆ ಇಟ್ಕೊಂಡಿದ್ದಾರೆ, ಟ್ರಂಕಲ್ಲಿ ಇಟ್ಕೊಂಡಿದ್ದಾರೆ. ಯಾರು ಅದು ಟ್ರಾನ್ಸ್ಫರ್ ಮಾಡಿದೆ. ಅಂತ ಅರ್ಥ ಏನಿದ್ರೆ ನನ್ನ ಶ್ರಮದ ಮೇಲೆ ನಾವು ನಿಲ್ಲಬೇಕು, ಕಾಯಕವೇ ಕೈಲಾಸ ಅನ್ನೋ ಮನೋಧೋರಣೆ ವಿದ್ಯಾರ್ಥಿಗಳಲ್ಲಿ ನೀವು ಅಷ್ಟೇ ಪ್ರತಿದಿನ ಶಾಲೆಗೆ ಬರಬೇಕು, ಗೈರಾಗಬಾರ್ದು. ಸರ್ಕಾರಿ ಶಾಲೆಯಲ್ಲಿ ಕೂಡ ಇಂಗ್ಲಿಷ್ ಮೀಡಿಯಂ ಇದೆ, ಕನ್ನಡ ಮೀಡಿಯಂ ಇದೆ. ನೀವು ಅಂದ್ಕೊಂಡಿರ್ಬೋದು ಕನ್ನಡ ಮೀಡಿಯಂ ಸೂಚ್ಯವಾಗಿ ಯಾವತ್ತೂ ಕಾಣಬಾರ್ದು. ನಾವೆಲ್ಲ ಒಂದು ಕನ್ನಡ ಮೀಡಿಯಂಗೆ ಓದಿರೋದು, ನೋಡಿ ಶಿಕ್ಷಣಾಧಿಕಾರಿಗಳಾಗಿದ್ದೀವಿ. ನಮ್ಮ ಸೋಮೇಶ್ ಸರ್ ಸರ್ಕಾರಿ ಶಾಲೆಯಲ್ಲೇ ಓದಿರೋದು, ನಾವೆಲ್ಲ ಸರ್ಕಾರಿ ಶಾಲೆಯಲ್ಲೇ. ನಮಗೆ ಶ್ರದ್ಧೆ ಭಕ್ತಿ ಏನಿದೆ, ಶ್ರದ್ಧೆ ಭಕ್ತಿ ಇದ್ರೆ ಮಾಧ್ಯಮ ಅಡ್ಡಿ ಬರುವುದಿಲ್ಲ. ನಾವು ಕಲಿಬೇಕು, ಏನೋ ಸಾಧನೆ ಮಾಡಬೇಕು ಅಂತಿದ್ರೆ ಕನ್ನಡದಲ್ಲೂ ಅದೇ ವಿಷಯ ಇರೋದು, ಇಂಗ್ಲಿಷ್ ಮೀಡಿಯಮಲ್ಲೂ ಅದೇ ವಿಷಯ ಇರೋದು. ಕನ್ನಡ ನಮ್ಮ ಮಾತೃಭಾಷೆ ಆಗಿರೋದ್ರಿಂದ ಬೇಗ ಮನಸ್ಸಿಗೆ ತಕ್ಕತ್ತೆ. ಅದಕ್ಕೋಸ್ಕರ ಕನ್ನಡವನ್ನು ಯಾವತ್ತೂ ಕೂಡ ನಾವು ಹೇಳಿಸಬಾರ್ದು. ಬಹಳ ನಮ್ಮ ಇದು ಅಂತ ಹೇಳ್ತಾ, ನಾನು BEd ಕೂಡ ನಾನು ಇಂಗ್ಲಿಷ್ ಮೀಡಿಯಂ ಓದಿದ್ದು ಆಮೇಲೆ PUC ಇಂದ. ಆದರೂ ಸಹ BEd ಅಲ್ಲಿ ಕನ್ನಡದಲ್ಲಿ ಬರೆಯೋಣ ಅಂತೇಳಿ ಕನ್ನಡದಲ್ಲಿ ಬರೆದು ನಾನು ಫಸ್ಟ್ ಕ್ಲಾಸ್ ಬಂದೆ. ಕನ್ನಡದಲ್ಲಿ BEd ಎಕ್ಸಾಮ್ ಕೋಚಿಂಗ್ ಎಲ್ಲ ಇಂಗ್ಲಿಷ್ ಅಂತ ತಗೊಂಡಿದ್ದು, ಬರ್ದಿದ್ದು ಕನ್ನಡ. ಒಳ್ಳೆ 80%. ಅದಕ್ಕೋಸ್ಕರ ಕನ್ನಡತನವನ್ನು ನಾವು ಬಿಡಬಾರ್ದು, ನಮ್ಮ ಕನ್ನಡವನ್ನು ನಾವು ಬಿಡಬಾರ್ದು. ಯಾವ ರೀತಿ ಬೇರೆ ಕಡೆ, ಯಾವ ರೀತಿ ಬೇರೆ ರಾಜ್ಯಗಳಲ್ಲಿ ತಮಿಳಲ್ಲಿ ತಮಿಳು ಅಂದ್ರೆ ಅವರು ಪಂಚಪ್ರಾಣಗಳು, ಆಂಧ್ರದವರಿಗೆ ತೆಲುಗಂದ್ರೆ ಪಂಚಪ್ರಾಣ. ಅದಕ್ಕಿದ್ದಾಗ ನಾವು ಕನ್ನಡದವ್ರಿಗೆ ಯಾಕೆ ನಮಗೆ ಕನ್ನಡ ಪಂಚಪ್ರಾಣ ಆಗಬಾರ್ದು? ಅದರಲ್ಲೂ ನೀವು ಓದ್ತಾ ಇರೋ ಶಾಲೆ ಕನ್ನಡ ಕುವರ ಮೇರು ವ್ಯಕ್ತಿ DVG ಅವರ ಶಾಲೆ. ಅದಕ್ಕೋಸ್ಕರ ನಾವೆಲ್ಲರೂ ಚೆನ್ನಾಗಿ ಕಲಿಯೋಣ. ಸರ್ಕಾರಿ ಸವಲತ್ತುಗಳೆಲ್ಲ ಚೆನ್ನಾಗಿ ಬಳಸ್ಕೊಡಿ. ಡೈಲಿ ಶಾಲೆಗೆ ಬನ್ನಿ. ನಿಮ್ಮ ಪೇರೆಂಟ್ಸು ಇವತ್ತು ಬೇಡ ಅಂದ್ರೂ ನೀವು ನಿಲ್ಬಾರ್ದು, ಪ್ರತಿದಿನ ಶಾಲೆಗೆ ಬಂದ್ಬಿಡಿ, ಕಲ್ತ್ಕೊಡಿ. ಒಳ್ಳೆ ನಮಗೆ ಆಫೀಸರ್ಸ್ ಆಗ್ಬೋದು ನೀವು,
ಮುಂದೆ ಒಳ್ಳೆ ಸಾಧನೆ ಮಾಡ್ಬೋದು ಅಂತ ಹೇಳ್ತಾ ನಮ್ಮ ಶಿಕ್ಷಕರು ಎಲ್ಲರೂ ಕೂಡ ಒಳ್ಳೆ ಎನ್ಕರೇಜ್ ಮಾಡಿದ್ದಾರೆ ನಿಮಗೆಲ್ಲ ಮಕ್ಕಳಿಗೆ. ಮುನ್ಭಾಗದ ಶೈಕ್ಷಣಿಕ ಮಟ್ಟ ಚೆನ್ನಾಗಾಗಲಿ ಅಂತ ಕೋರ್ತಾ ಇವತ್ತು ಎಲ್ಲ ವಾರ್ಡ್ ಶಾಲೆಗಳಿಗೆ ಶಾಲೆ ಓಪನ್ ಆಗಬೇಕು ಅಂತ ಅವ್ರು ಓಪನ್ ಮಾಡಲ್ಲ ಅಂತ ಕಳಿಸಿಲ್ಲ. ನಮ್ಮ ಗಡಿ ಭಾಗದಲ್ಲೂ ಕೂಡ ಶೈಕ್ಷಣಿಕ ಮಟ್ಟ ಚೆನ್ನಾಗಾಗಬೇಕು. ಪಾಪ ಟೌನಲ್ಲಿ ಇರೋರು ಚೆನ್ನಾಗಿರೋರು ಎಲ್ಲ ಇಲ್ಲಿ ವಾಸ ಆಗಿರ್ತಾರೆ. ಆದರೆ ಹಳ್ಳಿ ಕಡೆಗೆ ಜೀವನ ಬಹಳ ದುಸ್ತರವಾಗಿದೆ. ಅಲ್ಲಿ ಕೂಡ ಶಾಲೆ ಓಪನ್ ಆಗಿ ಇವತ್ತಿಂದ ಶೈಕ್ಷಣಿಕ ಮಟ್ಟ ಅಲ್ಲಿಂದ ಕೂಡ ಪ್ರಾರಂಭ ಆಗಬೇಕು ಅಂತ ನಮ್ಮ ನಿಲುವು. ನಾವು ಸೋಮೇಶ್ ಸರ್ ಯೋಚನೆ ಮಾಡಿ ವಾರ್ಡ್ ಶಾಲೆಗಳಿಗೆ ನಮ್ಮ ಅಧಿಕಾರಿಗಳೆಲ್ಲ ಇವತ್ತು ಓಪನ್ ಮಾಡಿಸ್ತಾ ಇದ್ದೀವಿ. ಯಾವುದೋ ಶಾಲೆಯಲ್ಲಿ 10-20ಕ್ಕೆ ನಮ್ಮ ಸೋಮೇಶ್ ಸರ್ ನಾವು BO ಹಾಜರಾಗ್ತೀವಿ, ಶಾಲೆಗೆ ಹಾಜರಾಗ್ತೀವಿ. ಕ್ಲಾಸ್ ರೂಮ್ ಹೋಗಿ ಅವರ ಅಪ್ಡೇಟ್ ಅನ್ನು ಮಾಡಲೇಬೇಕಾಗಿದೆ. ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ನಮ್ಮ ತಾಲೂಕಿನ ಶೈಕ್ಷಣಿಕ ಮಟ್ಟ ಸರೋಬೇಕು, ಮಕ್ಕಳು ಉದ್ಧಾರ ಆಗಬೇಕು ಅನ್ನೋದು ನಮ್ಮ ಪರಮಧ್ಯೆ. ಮಕ್ಕಳಿಗೆ ಪಾಠ ಆಗಬೇಕು ಅನ್ನೋ ಪರಮಧ್ಯೆಯನ್ನು ಇಟ್ಕೊಂಡು ಇಲ್ಲಿ ಬಂದಿದ್ದೀವಿ ನಾವು. ಅದನ್ನು ನಾವೆಲ್ಲ ಚಾಚು ತಪ್ಪದೆ ಮಾಡ್ತೀವಿ ಅಂತ ಹೇಳ್ತಾ ಮೇಷ್ಟ್ರುಗಳಿಗೂ ಸೂಚ್ಯವಾಗಿ ಹೇಳಿದ್ದೀವಿ. ನೀವು ಏನು ಪಾಠ ಮಾಡಬೇಕು ಇವತ್ತು ಅದನ್ನು ಇಲ್ಲಿರುವವರು ಅರ್ಥ ಮಾಡ್ಕೋಬೇಕು. ಪಾಠ ಟಿಫಿನ್ ಬಂದ ತಕ್ಷಣ ಪಾಠ ಟಿಫಿನ್ ನೋಡ್ತೀವಿ. ನೀವು ಇವತ್ತು ಏನು ಮಾಡಬೇಕು ಕ್ಲಾಸ್ ಒಳಗಡೆ ಹೋಗ್ತಾ ಇದ್ರಿ, ಯಾವ ಉದ್ದೇಶ ಇಟ್ಕೊಂಡು ಇಲ್ಲಿ ಬಂದಿದ್ರಿ, ನೈಟೇ ಹೋಮ್ವರ್ಕ್ ಮಾಡ್ಕೊಳ್ಬೇಕು. ನಾನು ಇವತ್ತು ಈ ತರಗತಿಗೆ ಪಾಠ ಈ ರೀತಿ ಮಾಡಬೇಕು, ಜಾಸ್ತಿ ಎಲ್ಲರೂ ಸಂಕ್ಷಿಪ್ತವಾಗಿ ಬರ್ಕೊಂಡು ಬರ್ಬೇಕು. ಅದನ್ನು ಫಸ್ಟ್ ನಾವು ಅಬ್ಸರ್ವ್ ಮಾಡ್ತೀವಿ ಅಂತ ಹೇಳ್ತಾ ಯಾರೂ ಕೂಡ ಕ್ಷಮಿಸೋದಿಲ್ಲ. ವೃತ್ತಿಯಲ್ಲಿ ಮೋಸ ಯಾರು ಕೂಡ ಮಾಡೋದಿಲ್ಲ. ನನ್ನನ್ನು ಸೇರ್ಕೊಳ್ತಾರೆ. ನಾವು ಏನು ಸರ್ಕಾರ ಸಂಬಳ ಕೊಡ್ತಾ ಇದ್ದೀವಿ ಅದಕ್ಕೋಸ್ಕರ ನಾವು ಮಾಡಬೇಕು ಅಂತ ಹೇಳ್ತಾ ನಮ್ಮ ಶೈಕ್ಷಣಿಕ ಮಟ್ಟವನ್ನು ಸುಧಾರಿಸಬೇಕು ಅಂತ ಹೇಳ್ತಾ ಸರ್ಕಾರದ ಎಲ್ಲ ಸವಲತ್ತುಗಳನ್ನು ಕಾರ್ಯಕ್ರಮಗಳನ್ನು ಚಾಚುತಂತ್ರ ಮಕ್ಕಳಿಗೆ ತಲುಪಿಸಬೇಕು ಅಂತ ಹೇಳ್ತಾ ಇವತ್ತು ಪ್ರಾರಂಭೋತ್ಸವಕ್ಕೆ ನಮ್ಮನ್ನು ಕರೆದು ಬಹಳ ಆತ್ಮೀಯವಾಗಿ ಬರಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಈ ಶಾಲೆನೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇಲ್ಲಿ ಒಳ್ಳೆ ಕಾರ್ಯಕ್ರಮ ನಡೀತದೆ ಅಂತ ನಮ್ಗೆ ಗೊತ್ತಿದೆ. ಬೇರೆ ಶಾಲೆಗಳಲ್ಲಿ ನಡೀತದೆ, ಆದರೆ ಸ್ವಲ್ಪ ವಿಶೇಷವಾಗಿ ಗಮನ ಕೊಡ್ತಾರೆ. ಅದಕ್ಕೋಸ್ಕರ ಪ್ರಾರಂಭ ಮಾಡಿದ್ದೀವಿ. ಪುಸ್ತಕ ವಿತರಣೆ ಮಾಡಿದ್ದೀವಿ, ಬಟ್ಟೆ ವಿತರಣೆ ಮಾಡಿದ್ದೀವಿ, ರಾಗಿ ಮಾಲ್ಟ್ ವಿತರಣೆ ಮಾಡಿದ್ದೀವಿ. ಮಕ್ಕಳಿಗೆ ಸಿಹಿ ಊಟ ರೆಡಿ ಆಗ್ತದೆ, ಬಿಸಿ ಊಟ. ಹಾಗೆ ದಾಖಲಾತಿ ಆಂದೋಲನ ಮಾಡ್ತೀವಿ. ಎಲ್ಲ ವಿದ್ಯಾರ್ಥಿಗಳು ದಾಖಲಾತಿ ಆಂದೋಲನ ಮಾಡ್ತೀವಿ. ಈ ಎಲ್ಲ ಕಾರ್ಯಕ್ರಮಗಳು ಈ ಸರ್ಕಾರಿ ಶಾಲೆಗಳಲ್ಲಿ ಇಲ್ಲಿ ಯಾವ ರೀತಿ ನಡೀತಾ ಇದೆಯೋ ಅದೇ ರೀತಿ ತಾಲೂಕಲ್ಲಿ ಪ್ರತಿಯೊಂದು ಶಾಲೆಯಲ್ಲಿ ನಡೀತಾ ಇದೆ. ಪ್ರತಿಯೊಂದು ಶಾಲೆಯಲ್ಲಿ ನಾವು ಡೈರೆಕ್ಷನ್ ಮಾಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮನ್ನು ಬರಮಾಡಿಕೊಂಡು ಇದು ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ಅನುಷ್ಠಾನ ಪ್ರಾರಂಭೋತ್ಸವ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮಾಡಿದ್ದಕ್ಕಾಗಿ ಈ ಶಾಲೆಯ ಅಧಿಕೋಪಾಧ್ಯಾಯರು ಮತ್ತು ಎಲ್ಲ ಮಿತ್ರರು ಮತ್ತು ಸೋಮೇಶ್ ಸರ್ ಅವರು ಮತ್ತು ವಿದ್ಯಾರ್ಥಿಗಳು ಮತ್ತು ಎಲ್ಲ ಪತ್ರಿಕಾ ಮಿತ್ರರು ಪೋಷಕರು ವಂದಿಸ್ತಾ ನಾನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.